ನಮಸ್ಕಾರ ವೀಕ್ಷಕರೇ, ಇವತ್ತು ಕರ್ನಾಟಕ ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸುತ್ತಿರುವ ಒಂದು ದೊಡ್ಡ ವಿಷಯದ ಬಗ್ಗೆ ಮಾತನಾಡೋಣ. ಈಗಷ್ಟೇ ದೆಹಲಿಯಲ್ಲಿ ರಾಷ್ಟ್ರೀಯ ಬಿಜೆಪಿಗೆ ಸರ್ಜರಿ ಮಾಡಿ ಹೊಸ ರೂಪ ಕೊಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ನಮ್ಮ ರಾಜ್ಯ ಬಿಜೆಪಿಗೆ ಸರ್ಜರಿ ಆಗೋದು ಯಾವಾಗ? ಈ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ವೀಕ್ಷಕರೇ, ಸದ್ಯಕ್ಕಂತೂ ಕರ್ನಾಟಕ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಅಥವಾ ಸರ್ಜರಿಯದ್ದೇ ಭರ್ಜರಿ ಚರ್ಚೆ ನಡೀತಾ ಇದೆ. ಹೌದು, ಮುಂಬರುವ ಚುನಾವಣೆಗಳನ್ನು ಮತ್ತು ಪಕ್ಷದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಮಹತ್ವದ ಲೆಕ್ಕಾಚಾರಗಳನ್ನು ಹಾಕ್ತಿದೆ. ಇದನ್ನೇ ಮಿಷನ್ 2028 ಮತ್ತು 2029 ಅಂತ ಕರೆಯಲಾಗ್ತಿದ್ದು, ಪಕ್ಷಕ್ಕೆ ಹೊಸ ಪಡೆಯನ್ನು ತರಲು ವರಿಷ್ಠರು ಸಿದ್ಧತೆ ನಡೆಸುತ್ತಿದ್ದಾರೆ. ಈಗಿನ ಹೊಸ ಪೀಳಿಗೆಯ ಅಥವಾ ಯುವ ನಾಯಕತ್ವಕ್ಕೆ ಒತ್ತು ಕೊಡಲು ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ. ಕೇಂದ್ರ ಸಚಿವ ಸಂಪುಟದ ಪುನರ್ರಚನೆಯ ನಂತರ ರಾಜ್ಯ ಬಿಜೆಪಿಗೆ ಈ ಬಾರಿ ಸರ್ಜರಿ ಆಗಲಿದೆ ಅನ್ನೋ ಬಲವಾದ ಸುಳಿವು ಸಿಗುತ್ತಿದೆ. ಅಮಿತ್ ಶಾ ನಡೆಸಿದ ರಹಸ್ಯ ಮಾತುಕತೆ ಮತ್ತು ಹೈಕಮಾಂಡ್ ತಂತ್ರ. ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ಆಗಲಿರುವ ಈ ಬದಲಾವಣೆಗಳ ಹಿಂದೆ ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ನಿಂತಿದ್ದಾರೆ. ಹೌದು, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಇಡೀ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಅವರು ರಾಜ್ಯದ ಪ್ರಮುಖ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ. ಈ ಚರ್ಚೆಯಲ್ಲಿ ಮುಖ್ಯವಾಗಿ ಯಾರನ್ನು ಬದಲಾವಣೆ ಮಾಡಬೇಕು, ಯಾರಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡಬೇಕು, ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ವಿರೋಧ ಪಕ್ಷದ ನಾಯಕ ಸ್ಥಾನ ಸೇರಿದಂತೆ ಪ್ರಮುಖ ಹುದ್ದೆಗಳಲ್ಲಿ ಯಾರನ್ನು ಬದಲಾಯಿಸಬೇಕು ಎಂಬ ಬಗ್ಗೆ ತೀವ್ರವಾದ ಸಮಾಲೋಚನೆ ನಡೆಸಲಾಗಿದೆ. ಈ ಬದಲಾವಣೆಗಳನ್ನು ಮಾಡುವಾಗ ಕೇವಲ ಜಾತಿ ಮಾತ್ರವಲ್ಲದೆ ಪ್ರಾಂತ್ಯ ಮತ್ತು ಜನರನ್ನು ಸೆಳೆಯಬಲ್ಲ ಮಾಸ್ ಲೀಡರ್ ಯಾರು ಅನ್ನೋದರ ಆಧಾರದ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ಮುಂದೆ ಎಲ್ಲೆಲ್ಲಿ ಚುನಾವಣೆಗಳು ಬರಲಿವೆಯೋ ಆ ರಾಜ್ಯಗಳ ಮೇಲೂ ಹೈಕಮಾಂಡ್ ಕಣ್ಣಿಟ್ಟಿದೆ. ಸರ್ಕಾರದ ವಿರುದ್ಧ ಹೋರಾಡುವಲ್ಲಿ ರಾಜ್ಯ ಬಿಜೆಪಿ ವಿಫಲವಾಯಿತೆ. ಹಾಗಾದರೆ ಕರ್ನಾಟಕದಲ್ಲೇ ಮೊದಲು ಯಾಕೆ ಸರ್ಜರಿ ಆಗಬೇಕು? ಇದಕ್ಕೆ ಕಾರಣ ರಾಜ್ಯ ಬಿಜೆಪಿಯ ವಿರುದ್ಧ ಕೇಳಿ ಬರುತ್ತಿರುವ ದೊಡ್ಡ ಅಪಸ್ವರ. ವಿರೋಧ ಪಕ್ಷವಾಗಿ ಬಿಜೆಪಿ ಪ್ರತಿದಿನ ಬೆಳಗ್ಗೆ ಎದ್ದರೆ ಸರ್ಕಾರದ ವಿರುದ್ಧ, ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಗಟ್ಟಿಯಾಗಿ ಹೋರಾಡಬೇಕಿತ್ತು. ಸಾರ್ವಜನಿಕರಿಗೆ ಸಂಬಂಧಪಟ್ಟ ವಿಷಯಗಳನ್ನಿಟ್ಟುಕೊಂಡು ಧ್ವನಿ ಎತ್ತಬೇಕಿತ್ತು. ಆದರೆ ರಾಜ್ಯ ಬಿಜೆಪಿ ಈ ಕೆಲಸವನ್ನು ಸರಿಯಾಗಿ ಮಾಡುತ್ತಿಲ್ಲ ಎಂಬ ದೊಡ್ಡ ಕೊರಗು ಮೊದಲಿನಿಂದಲೂ ಇದೆ. ಉದಾಹರಣೆಗೆ, ಈ ಹಿಂದೆ ನೈಸ್ ವಿಷಯ ಬಂದಾಗ ಜೆಡಿಎಸ್ ಪಕ್ಷದವರು ಅದನ್ನು ತುಂಬ ಚೆನ್ನಾಗಿ ಬಳಸಿಕೊಂಡು ರಾಮನಗರ ಮತ್ತು ಮಂಡ್ಯ ಭಾಗದಲ್ಲಿ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡರು. ಆದರೆ ಬಿಜೆಪಿ ಮಾತ್ರ ಇಂತಹ ಪ್ರಮುಖ ವಿಷಯಗಳನ್ನು ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲವಾಯಿತು. ವಿಜೇಂದ್ರ, ಅಶೋಕ್ ಮುನಿಸು ಮತ್ತು ಡಿಕೆಶಿ ಸುಲಭ ಹಾದಿ. ಈ ವೈಫಲ್ಯಕ್ಕೆ ಮುಖ್ಯ ಕಾರಣ ಬಿಜೆಪಿಯ ಒಳಗಿರುವ ಭಿನ್ನಾಭಿಪ್ರಾಯ ಮತ್ತು ಗೊಂದಲಗಳು. ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರಾದ BY ವಿಜೇಂದ್ರ ಮತ್ತು R ಅಶೋಕ್ ಸೇರಿದಂತೆ ಹಿರಿಯ ನಾಯಕರು ಒಗ್ಗಟ್ಟಿನಿಂದ ಹೋಗಿದ್ದರೆ ಇವತ್ತು ಬಿಜೆಪಿಯ ಪರಿಸ್ಥಿತಿಯೇ ಬೇರೆ ಇರುತ್ತಿತ್ತು. ಸದ್ಯಕ್ಕೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಬೇರೆ ಅಭಿವೃದ್ಧಿ ಕೆಲಸಗಳು ಹಿಂದೆ ಬಿದ್ದಿವೆ ಎಂಬ ಆರೋಪವಿದೆ. ಇದನ್ನು ಬೂತ್ ಮಟ್ಟಕ್ಕೆ ಕೊಂಡೊಯ್ದು ಜನರ ಮುಂದೆ ತರುವ ಕೆಲಸವನ್ನ ಮಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಪ್ರಚಾರ ಪಡೆದುಕೊಳ್ಳುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಒಂದು ವೇಳೆ ವಿಜೇಂದ್ರ, R ಅಶೋಕ್ ಮತ್ತು ರಾಜ್ಯದ ಇತರ ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳು ಹೀಗೆ ಮುಂದುವರೆದರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಕನಸುಗಳು ಅತ್ಯಂತ ಸುಲಭವಾಗಿ ನನಸಾಗಲಿವೆ. ವೀಕ್ಷಕರೇ, ಹೀಗಾಗಿಯೇ ರಾಜ್ಯ ಬಿಜೆಪಿಗೆ ತಕ್ಷಣವೇ ಒಂದು ದೊಡ್ಡ ಸರ್ಜರಿಯ ಅಗತ್ಯವಿದೆ ಅನ್ನೋದು ಹೈಕಮಾಂಡ್ನ ಗಟ್ಟಿ ನಿಲುವು. ನಿತಿನ್ ನಬೀನ್ ಅವರ ನೇತೃತ್ವದ ಹೊಸ ತಂಡ ಈ ಬದಲಾವಣೆಯನ್ನು ಜಾರಿಗೆ ತರಲು ಸಜ್ಜಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಅಥವಾ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡ್ತಾರಾ ಅಥವಾ ಇಬ್ಬರನ್ನು ದೆಹಲಿಗೆ ಕರೆಸಿ ಮಾತುಕತೆ ನಡೆಸಿ ಎಲ್ಲವನ್ನು ಸರಿಪಡಿಸಿ ವಾಪಸ್ ಕಳುಹಿಸುತ್ತಾರಾ ಅನ್ನೋದು ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮಗೆ ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.